ಯಶ್ತಾಗಿ ಪುಷ್ಪಾರಿಂದ ಕಾಂಪೌಂಡ್ ತೆರವು ಪ್ರಕರಣ ಹಾಸನ ಜೆಎಂಎಫ್ಸಿ ಕೋರ್ಟ್ನ ಮಹತ್ವದ ಆದೇಶ. ವಿವಾದಿತ ಆಸ್ತಿಯನ್ನ ಯಾರಿಗೂ ಪರಭಾರೆ ಮಾಡುವಂತಿಲ್ಲ, ಬಾಡಿಗೆ ಅಥವಾ ಕ್ರಯಕ್ಕೆ ಕೊಡುವಂತಿಲ್ಲ, ಆಸ್ತಿಯ ಸ್ವರೂಪ ಬದಲಾಯಿಸುವಂತಿಲ್ಲ ಅಂತ ನಿರ್ಬಂಧ. ಅರ್ಜಿದಾರರಾದ ಪುಷ್ಪಾ ಹಾಗೂ HR ನಟರಾಜ್ಗೆ ತಾಕೀತು ಮಾಡಲಾಗಿದೆ. ಮುಂದಿನ ಆದೇಶದವರೆಗೂ ನಿರ್ಬಂಧ ಹೇರಲಾಗಿದೆ. ಹಾಸನದ ವಿದ್ಯಾನಗರದಲ್ಲಿರುವಂತಹ ವಿವಾದಿತ ಜಾಗ ಇದು. ನೋಡಿ, ಈ ಕೇಸ್ ಕೂಡ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಕಾರಣ ಒಬ್ಬ ಸೆಲೆಬ್ರಿಟಿ ಹೆಸರು ಕೇಳಿ ಬಂದಿರೋದ್ರಿಂದ, ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಅವರ ತಾಯಿ ಹೆಸರು ಇದರಲ್ಲಿ ಕೇಳಿ ಬಂದಿದ್ರಿಂದ, ಸೊ ಹಾಗಾಗಿ ಇದೀಗ ಕಾಂಪೌಂಡ್ ತೆರವು ಪ್ರಕರಣ ಹಾಸನ ಜೆಎಂಎಫ್ಸಿ ಕೋರ್ಟ್ ಮಹತ್ವದ ಒಂದು ಆದೇಶ ಹೊರಡಿಸಿದೆ. ವಿವಾದಿತ ಆಸ್ತಿಯನ್ನು ಯಾರಿಗೂ ಪರಭಾರೆ ಮಾಡುವಂತಿಲ್ಲ, ಬಾಡಿಗೆ ಅಥವಾ ಕ್ರಯಕ್ಕೆ ಕೊಡುವಂತೆಯೂ ಇಲ್ಲ, ಆಸ್ತಿಯ ಸ್ವರೂಪ ಬದಲಾಯಿಸುವಂತೆಯೂ ಇಲ್ಲ ಅಂತ ನಿರ್ಬಂಧವನ್ನು ಹೇರಲಾಗಿದೆ. ಅರ್ಜಿದಾರರಾದ ಪುಷ್ಪಾ ಹಾಗೂ HR ನಟರಾಜ್ಗೆ ತಾಕೀತು ಮಾಡಲಾಗಿದೆ. ಮುಂದೆ ಏನು ಆದೇಶ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಆದೇಶದವರೆಗೂ ನಿರ್ಬಂಧವನ್ನು ಹೇರಲಾಗಿದೆ. ಹಾಸನದ ವಿದ್ಯಾನಗರದಲ್ಲಿರುವಂಥ ವಿವಾದಿತ ಜಾಗ ಇದು ಅವ್ರಿಗೆ ಸೇರಿದ್ದು, ಇವ್ರಿಗೆ ಸೇರಿದ್ದು, ನಮ್ಮ ಹೆಸರಲ್ಲಿದೆ, ನಾವು ದುಡ್ಡು ಕೊಟ್ಟಿದ್ದೀವಿ, ನಾವು ಇಷ್ಟಕ್ಕೆ ತಗೊಂಡಿದ್ವಿ, ಅಷ್ಟಕ್ಕೆ ತಗೊಂಡಿದ್ವಿ, ಕಾನೂನು ಹೋರಾಟ ಮಾಡ್ತೀವಿ, ಕಾಂಪೌಂಡ್ ಕಿತ್ತಾಕ್ತೀವಿ, ಕಾಂಪೌಂಡ್ ಕಿತ್ತಾಕಕ್ಕೆ ಯಾರು ಹೇಳಿದ್ರು, ಹೆಂಗೆ ಬಿಟ್ರು, ಎಲ್ಲವೂ ಕೂಡ ಆಗೋಗಿತ್ತು. ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು. ಇದೀಗ ಕೋರ್ಟ್ ನಿರ್ಬಂಧವನ್ನು ಹೇರಿರುವಂಥದ್ದು. ಮುಂದಿನ ಆದೇಶದವರೆಗೂ ಯಾರು ಏನೂ ಮಾಡಂಗಿಲ್ಲ. ನೋಡಿ, ಇದೊಂದು ಪ್ರಕರಣ ಸಾಕಷ್ಟು ಕನ್ಫ್ಯೂಷನ್ಸ್ ಕೂಡ ಆಗಿತ್ತು. ಪುಷ್ಪಾ ಅವರು ನಮಗೆ ಸೇರಿದ ಜಾಗ ಅಂತ ಇದ್ರು, ಇನ್ನೊಂದು ಕಡೆಯಲ್ಲಿ ಇಲ್ಲ ಇದು ನಮಗೆ ಸೇರಿದ್ದು, ನಾವು ಕೂಡ ಇದಕ್ಕೆ ದಾಖಲೆಗಳನ್ನು ಇಟ್ಕೊಂಡಿದ್ದೀವಿ ಅಂತ ನಟರಾಜ್ ಅವ್ರು ಹೇಳ್ತಾ ಇದ್ರು. ಅದಾದಮೇಲೆ ಒಂದು ಲಕ್ಷ್ಮಮ್ಮ ಇದ್ರ ಲ್ಯಾಂಡ್ ಓನರ್ ಅವರೊಂದು ವಿಡಿಯೋ ಕೂಡ ಮಾಡಿದರು. ನಂಗೆ ವಯಸ್ಸಾಗಿರೋ ಕಾರಣಕ್ಕೆ ನನಗೆ ಹಾಸನಕ್ಕೆ ಬರೋಕ್ಕಾಗಲ್ಲ, ಆದರೆ ಇದು ನಮಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಹೇಳಿದರು. ಇದೆಲ್ಲದರ ನಡುವೆ ಪುಷ್ಪಾ ಅವರು ನಾನು ಯಾವುದೇ ಕಾರಣಕ್ಕೂ ಇದನ್ನು ಸಲೀಸಾಗಿ ಬಿಟ್ಕೊಡೋದಿಲ್ಲ, ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿ ಲೀಗಲ್ ಆಗಿ ಏನೇನಿದೆ ಆ ಪ್ರಕ್ರಿಯೆಗಳಾಗಬೇಕು ಅಂತ ಹೊರಟಿದ್ರು. ಇದೀಗ ಕೋರ್ಟ್ನಿಂದ ಈ ಒಂದು ಆದೇಶ ಬಂದಿರುವಂಥದ್ದು. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈ ಪ್ರಕರಣದಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇತ್ತು, ನಮ್ಮದು ಅಂತ ಎರಡೂ ಕಡೆಯವರು ಮಾತನಾಡ್ತಾ ಇದ್ರು. ಇದೀಗ ಕೋರ್ಟ್ನಿಂದ ಏನೆಲ್ಲ ಆದೇಶ ಬಂದಿದೆ? ನಟ ಯಶ್ತಾಯಿ ಪುಷ್ಪಾರವರಿಗೆ ಸೇರಿದ್ದು ಎನ್ನಲಾದ ಕಾಂಪೌಂಡ್ ತೆರವು ಪ್ರಕರಣ ಏನಿದೆ, ಅದಕ್ಕೆ ಈಗ ಮುಂದಿನ ಆದೇಶದವರೆಗೂ ಕೂಡ ಈಗ ಒಂದು ಆದೇಶ ಆಗಿರ್ತಕ್ಕಂತಹ ಮಹತ್ವದ ವಿಚಾರ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಹಾಸನದ ಜೆಎಂಎಫ್ಸಿ ಕೋರ್ಟ್ ಈಗಾಗಲೇ ಈ ಆದೇಶವನ್ನು ಮಾಡಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. 16/4/2025 ನೀಡಲಾದ ತೀರ್ಪು ಹಾಗೂ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿ ಈಗಾಗಲೇ ಬಂದಿರುವಂತದ್ದು. ಅಂದ್ರೆ ವಿವಾದಿತ ಜಾಗವನ್ನು ಅರ್ಜಿದಾರರಾದಂತಹ ಪುಷ್ಪಾ ಹಾಗೂ HR ನಟರಾಜ್ಗೆ ಈಗಾಗಲೇ ಕೋರ್ಟ್ ಒಂದು ತಾಕೀತನ್ನು ಮಾಡಿರುವಂತದ್ದು. ವಿವಾದಿತ ಆಸ್ತಿಯ ಸ್ವರೂಪವನ್ನು ಯಾರಿಗೂ ಕೂಡ ಪರಭಾರೆ ಮಾಡುವಂತಿಲ್ಲ, ಬಾಡಿಗೆ ಅಥವಾ ಕ್ರಯಕ್ಕೆ ಕೊಡುವಂತಿಲ್ಲ. ಅಲ್ಲಿ ಅಂದ್ರೆ ಆ ಜಾಗ ಹೇಗಿದೆ ಹಾಗೆ ಕೂಡ ಅದನ್ನ ಹಾಗೆ ಇರಬೇಕು ಅನ್ನುವ ಆದೇಶವನ್ನು ಈಗಾಗಲೇ ಮಾಡಿರುವಂತದ್ದು. ಆಸ್ತಿಯ ಸ್ವರೂಪವನ್ನು ಕೂಡ ಯಾರಿಗೂ ಬದಲಾಯಿಸುವಂತಿಲ್ಲ ಎಂಬುವ ನಿರ್ಬಂಧವನ್ನು ಈಗಾಗಲೇ ಹೇರಿರುವಂತದ್ದು. ಅಂದ್ರೆ ಮುಂದಿನ ಆದೇಶದವರೆಗೂ ಈ ನಿರ್ಬಂಧ ಹೀಗೆ ಮುಂದುವರಿಯಲಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಹಾಸನದ ವಿದ್ಯಾನಗರದಲ್ಲಿರ್ತಕ್ಕಂತಹ ವಿವಾದಿತ ಜಾಗಕ್ಕೆ ಈಗ ಮತ್ತೊಂದು ಆದೇಶ ಈಗಾಗಲೇ ಕೋರ್ಟ್ ಇಂದ ಬಂದಿರುವಂತದ್ದು. ಒಟ್ಟಾರೆ ಈ ಪ್ರಕರಣ ಸಾಕಷ್ಟು ಹಲವು ತಿಂಗಳಿಂದ ಅಂದ್ರೆ ಕಳೆದ 1.5 ತಿಂಗಳಿಂದಲೂ ಕೂಡ ಈ ಪ್ರಕರಣಕ್ಕೆ ಒಂದೊಂದು ದಿನಕ್ಕೊಂದು ಈ ರೀತಿಯಾದಂತಹ ಹೇಳಿಕೆಗಳು, ಆರೋಪ ಪ್ರತ್ಯಾರೋಪಗಳು ಬಂದಿರುವಂತದ್ದು. ಈಗ ಕೋರ್ಟ್ ಒಂದು ಆದೇಶವನ್ನು ಕೂಡ ಮಾಡಿ ಯಾರು ಅರ್ಜಿದಾರರಾಗಿದ್ರು ಆ ಅರ್ಜಿದಾರರಿಗೂ ಕೂಡ ಈಗ ಆದೇಶ ಮಾಡಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗೆ.